ಹಲೋ ಗೈಸ್, ನಮಸ್ಕಾರ. ಐ ಆಮ್ ಕಿಶನ್ ಶಾಸ್ತ್ರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತೆಲ್ಲಿದ್ದೀವಿ? ಬಿಜಾಪುರಕ್ಕೆ ಬಂದಿದ್ದೀವಿ ನಾವು ವಿತ್ ಪ್ರಶಾಂತ್, ಇಳ್ಕಲ್ ಆ್ಯಂಡ್ ಮನೋಜ್. ನೋಡೋಣ ಇವಾಗ ಇನ್ನೆಲ್ಲ ಇಲ್ಲಿ ಬಿಜಾಪುರ ಸುಲ್ತಾನೇಟ್ಸ್ದು ಎಲ್ಲ ಸುತ್ಕೊಂಡು ನೆಕ್ಸ್ಟು ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಹೋಗಬೇಕು. ಸಿ ಯು ಆನ್ ದ ರೋಡ್ ಗೈಸ್. ನಾವು ಲೆಟ್ಸ್ ಮೂವ್ ಅಹೆಡ್. ಊಟ ಅಂತೂ ಸಕ್ಕತ್ತಾಗಾಯ್ತು. ಇವಾಗ ಸ್ಟೇ ಮತ್ತು ಊಟ ಬಿಂದಾಸ್ತಾಗೆ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್, ಭರ್ಜರಿ ಭೋಜನವಾಯಿತು. ಹೋಪ ಕಾಂಪ್ಲಿಮೆಂಟ್ರಿ ಓನ್ಲಿ ಫಾರ್ ಟು. ಕಾಂಪ್ಲಿಮೆಂಟ್ರಿ ಓನ್ಲಿ ಫಾರ್ ಟು. ಗೋಲ್ ಗುಂಬಸಿಗೆ ಬಂದ್ವಿ. ಇಲ್ಲಿಂದ ನಾವು ಟಾಂಗಾ ರೈಡ್ ಇವ್ರ ಜೊತೆ. ಏನು ನಿಮ್ಮ ಕುದುರೆ ಹೆಸರು? ಬಸಂತಿ ಕೆ ಸಾಥ್ ಟಾಂಗಾ ರೈಡ್. ಫಸ್ಟು ಹೋಗ್ತಿರೋದು ಜಾಮಿಯಾ ಮಸ್ಜಿದ್ಗೆ. ಗೋಲ್ ಗುಂಬಸಿಂದ ಇಟ್ಸ್ ಅರೌಂಡ್ 2 ಕಿಲೋಮೀಟರ್ಸ್ ಹೋಗಿ ಆರಾಮಾಗಿ ಹೋಗ್ಬೋದು. ಬಿಂದಾಸ್ ಗೈಸ್, ಈಸಿ ಪೀಸ್. Inscriptions ಎಲ್ಲ gold plated, the inscriptions of Quran, and this was designed by Malik Yaqut of Iran. ಅಲ್ಲಿಂದ ಇಲ್ಲಿಗೆ ಕರ್ಸ್ಕೊಂಡು ಅವ್ರ ಹತ್ರ ಡಿಸೈನ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. We are inside Jamia Masjid. ನೋಡಿ, this was built by Adil Shah after the battle of Adil Shah ಅನ್ನೋದು ಎಲ್ಲರಿಗೂ ಸೇಮ್ ನೇಮು. There were total 9 rulers in Adil Shah or Shah Bijapur Sultanate dynasty. Everyone has his surname Adil Shah, and this was built by Ali Adil Shah. I think he was the 4th ruler, and he defeated Vijayanagara Empire in Battle of Talikot. ಆಮೇಲೆ ಅದ್ರಲ್ಲಿ ಬಂದಿದ್ದು ವೆಲ್ತ್ ಅಲ್ಲಿ he built Jamia Masjid and Gagan Mahal. ಅದಕ್ಕೂ ಹೋಗ್ತೀವಿ ಆಮೇಲೆ. ಜೋಡಿ ಗುಮ್ಮಟ. ಗುರು ಶಿಷ್ಯ ಯಾರೋ ಆದಿಲ್, ಇದು ಗುರು ಶಿಷ್ಯರು. ಅಬ್ದುಲ್ ರಜಾಕ್ ಖಾದಿರ್ದ ಖಾದ್ರಿ, ಇದು ಅಬ್ದುಲ್ ರಜಾಕ್ ಖಾದ್ರಿದು. ಅದು ಶೀಶ ಖವೀಸ್ ಖಾನ್ ಬಾಬಾ. ಶೀಸ ಖವೀಸ್ ಖಾನ್ ಬಾಬಾ. ನೋಡ್ರಿ, ಇದು ನೋಡಿ, ಇದ್ರೊಳಗೆ ಏನ್ ಬೇಡ್ಕೋತೀರಿ ನೋಡಿ ನೀವು. 40 ದಿವಸನಾಗ ಏನ್ ಮಕ್ಕಳ ಸಂಬಂಧ, ನೌಕರಿ ಸಂಬಂಧ, ಲಗ್ನ ಸಂಬಂಧ ಏನ್ ಬೇಡ್ಕೋತೀವಿ ನೋಡಿ ಸರ್. 40 ದಿವಸನಾಗ ಪ್ರಯತ್ನ ಪೂರ್ತಿ ಆಗ್ತಂತ ಹೇಳ್ತಾನ್ರಿ. ಈಗ ನೋಡಿ, ನಮ್ಕಿಂತ ನಿಮ್ಮ ಮಂದಿ ಎಷ್ಟು ಹೇಳ್ತಾನ್ರಿ ಒಳಗ್ರಿ. ದೇವು ಮಾಡುದು ಪ್ರಯತ್ನ ಏನ್ ಇರ್ತ ನೋಡಿ ಸರ್, 40 ದಿವಸ ತೆಗಿತಾನ್ರಿ. ಹೌದಾ? ಈಗ ನೋಡಿ, ನಮ್ಕಿಂತ ನಿಮ್ಮ ಮಂದಿ ಹೆಚ್ಚು ನೋಡ್ತಾರೆ. Taj Baudi, built by Ibrahim Adil Shah II in 1620. ಇದೇನಕ್ಕೆ ಯೂಸ್ ಆಗ್ತಿತ್ತು ಅಂದರೆ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಅಂತ ಎಲ್ಲ ಅವರ ಕಿಂಗ್ಡಮಲ್ಲಿರೋ ಜನರಿಗೆ ಅಷ್ಟೇ. ಬಿಜಾಪುರ್ ಈಸ್ ಎಕ್ಸ್ಟ್ರೀಮ್ಲಿ ಹಾಟ್, ಅದರಿಂದ ಎಲ್ಲ ನೀರು ತುಂಬಿಸಿ ಇಟ್ಕೊಂಡು ಸಮ್ಮರಲ್ಲಿ ಕೊಡ್ತಿದ್ರು. ಇಲ್ಲಿ ಮಕ್ಕಳು ಇಲ್ಲೇ ಕೈಟ್ ಆಡಿಸ್ತಿರ್ತಾರೆ ನೋಡಿ. ದಿಸ್ ಈಸ್ Ibrahim Roza, built for
his wife Begum Taj Sultana or Tej Sultana ಕಟ್ಟಿದ್ರು. ಅಷ್ಟೊತ್ತಿಗೆ ಹೊಗೆ ಹಾಕ್ಕೊಂಡ್ರು. ಆಮೇಲೆ ಲೇಟರ್ ಇಬ್ರಾಹಿಂ ಆದಿಲ್ ಶಾನೇ ದೇ buried him over here along with all his family members also. This is also inspired by Ottoman Turkish architecture. ಆಮೇಲೆ ಬಹಮನಿ ಸುಲ್ತಾನ್ ಅವ್ರದ್ದು ಆರ್ಕಿಟೆಕ್ಚರ್ನ ಅದರಿಂದ ತುಂಬ ಇನ್ಸ್ಪೈರ್ ಆಗಿದ್ದಾರೆ ಬಿಜಾಪುರ್ ಸುಲ್ತಾನೇಟ್ಸು. ಸೊ ಎಲ್ಲ ಸ್ವಲ್ಪ ರೆಸಿಂಬಲ್ ಆಗುತ್ತೆ Ottoman Turkish architecture along with the Bahmani architecture. ಡೋರ್ಸು ಮತ್ತು ವಿಂಡೋಸ್ ಆರ್ ಮೇಡ್ ಆಫ್ ವುಡ್ ಆ್ಯಂಡ್ ಇನ್ನೂ ಸಕ್ಕತ್ತಾಗಿದೆ. ಮನೆದು ಊರ ಮನೆದು ವಿಂಡೋಸು ಚೆನ್ನಾಗಿದೆ. ಇವಾಗ ನಾವು ಎಲ್ಲಿ ಮಲಿಕೆ ಮೈದಾನ್ ಕ್ಯಾನನ್ ಹತ್ರ ಬಂದಿದ್ದೀವಿ. ಇಲ್ಲೇ ರೋಡು ಪಕ್ಕನೇ ಇದೆ. ದಿಸ್ ಈಸ್ ಶಾರ್ಜಾ ಬುರ್ಜ್ ಅಂತ ಕರೀತಾರಂತೆ ಈ ಜಾಗಕ್ಕ. ಬಟ್ ಟೋಟಲಿ ದ ಫೋರ್ಟ್ ಕಾಂಪೌಂಡ್ ವಾಲ್ ಇಸ್ ಅರೌಂಡ್ 10 ಕಿಲೋಮೀಟರ್ಸ್. ಅಂದರೆ ಸರ್ಕಂಫರೆನ್ಸ್ ಅಲ್ಲಿ 10 ಕಿಲೋಮೀಟರ್ಸ್ ಇದೆ ಅಂತ. ಆ್ಯಂಡ್ ಮೇಜರ್ ಥಿಂಗ್ ಈಸ್ there are 120 bastions ಅಂದ್ರೆ ಕ್ಯಾನನ್ನ ಪ್ಲೇಸ್ ಮಾಡಿಬಿಟ್ಟು where they can shoot the cannon balls. ಆ ಥರ ಜಾಗಕ್ಕೆ bastions ಅಂತ ಕರೀತಾರೆ. These stands, there are total 120 of them in Bijapur and each one have 120 cannons and each cannon has names. ನಾವು ಹೋಗ್ತಿರೋ ಕ್ಯಾನನ್ ಹೆಸರು, that is the biggest one and that is Mallika A. Maidan, Empress of the battlefield. This was used in the Battle of Talikot. Because of this, Vijayanagara Empire fell. ಇವ್ರ ಚಾಂದ್ ಸಾಹೇಬ್, ಇವ್ರ ಫೋನ್ ನಂಬರ್ ಅಲ್ಲೇ ತೋರಿಸ್ತೀನಿ ನಾನು. ಫೋನ್ ಮಾಡಿ ಇವ್ರಿಗೆ. ಇವ್ರ ಹತ್ರ 4 ಕುದುರೆ ಇದೆ, 2 ಬಂಡಿ ಇದೆ. ಇಲ್ಲಿ ಬಂದ್ಬಿಟ್ಟು ಎಲ್ಲಾ ಕಡೆ ಸುತ್ತಿದ್ರೆ ಆರಾಮಾಗಿ ಹೋಗ್ಬೋದು. ಕಾರಲ್ಲಿ ಹೋಗೋದು ಸೇಮ್ ಟೈಮು, ಗಾಡಿಲಿ ಹೋಗೋದು ಸೇಮ್ ಟೈಮು. ಕಾರಲ್ಲಿ ಹೋದ್ರೆ ಇನ್ನು ಗಲ್ಲಿ ನೀವೇ ಎದುರ್ಕೊಂತೀರ. ಅದ್ರ ಬದಲು ಆರಾಮಾಗೆ ಇವ್ರ ಬಸಂತಿ ಜೊತೆ ಹೋಗಿ ಅಲ್ವಾ, ನಿಮ್ ಬಸಂತಿ ಜೊತೆ. ಚಾಂದ್ ಸಾಹೇಬ್ ಇವರೇ, ಅವ್ರ ಮಗ, ಅವ್ರ ಶಿಷ್ಯ. ವಿ ಆರ್ ಇನ್ ಫ್ರಂಟ್ ಆಫ್ ಗೋಲ್ ಗುಂಬಜ್. ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ದು. ಇಲ್ಲಿಂದ ಸ್ಟಾರ್ಟ್ ಮಾಡಿ 7 ಜಾಗ ಆಯಿತು.
ಗೋಲು ಗುಮ್ಮಟ ಬರ್ತಿದ್ದೀವಿ ಇಲ್ಲೇನೆ. ಬಟ್ ದೇ ಡಿಡ್ ನಾಟ್ ಅಲೋ ಮೀ ಟು ಟೇಕ್ ಮೈ ಬ್ಯಾಗ್ ಇನ್ಸೈಡ್. ಬ್ಯಾಗ್ನು ಅಲ್ಲಿ ಇಟ್ಟೋಗಿ ಅಂದರು. ಸೊ ಇಲ್ಲೇ ಕಾರಲ್ಲಿ ಕಾರಲ್ಲಿ ಬ್ಯಾಗ್ನ ಇಟ್ಬಿಟ್ಟು ಸೆಲ್ಫಿ ಸ್ಟಿಕ್ ಎಲ್ಲ ಇದೆ. ಬಟ್ ನನ್ ಆಫ್ ದ ಅದರ್ ಕ್ಯಾಮ್ರಾಸ್ ಆರ್ ಎಲ್ಲ ಫೋಟೋ ಶೂಟ್ ಆಗ್ತಾರೆ. ಎಲೆಕ್ಟ್ರಾನಿಕ್ ಸೆಲ್ಫಿ ಸ್ಟಿಕ್ ಅಂದರೆ ಗಿಂಬಲ್ ಎಲ್ಲ ಎಲ್ಲೋ ಮಾಡಿ. Gol Gumbaz, built by Muhammad Adil Shah II. He is the 7th ruler of Adil Shah dynasty. ಇವನೇನೋ ಕತೆಗಳು ಹೊಡಿತಾನೆ ಅರ್ಧಂಬರ್ಧ. ಇನ್ನೊಂದೇನೋ ಓಡಾಡಕ್ ಬಂದ, ಅದನ್ನ ಇಲ್ಲಿ ಹಾಕಕ್ಕಾಗಲ್ಲ ಅದಕ್ಕೆ. ಆಮೇಲೆ this is the tomb of Muhammad Adil Shah II, his wife Urus Begum, his grandchild, and one of his girlfriends, Rosa. This ಜನದ grave ಇದೆ ಒಳಗೆ. And the diameter of this dome is 37 meters. This is the world's largest dome. And there are 7 floors here. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, 7 floors ಇದೆ. ಇಲ್ಲಿ ಕಪ್ಲಿ ಬಿಟ್ಟು ಜೈ. ಪ್ರಶಾಂತ್ ಇಳ್ಕಲ್ ಅವರು ಅಲ್ಲಿ ಇರೋ RCB ಫ್ಯಾನ್ಸ್ ಜೊತೆ ಮಾತಾಡ್ತಿದ್ದಾರೆ. ಜೈ RCB ಅಂದ್ರು. ಇವತ್ತು ಮ್ಯಾಚ್ ಇತ್ತಲ್ಲ, ಯಾರ ಅಗೇನ್ಸ್ಟ್ ಕೇಳೋ, ಯಾರ ಅಗೇನ್ಸ್ಟ್ ಅಂತ. ಇವತ್ತು RCB ಯಾರ ಜೊತೆ ಇತ್ತು? RCB ನೋಡ್ರ ಗೆಲ್ಲತ್ತಿಲ್ಲ ಇವತ್ತ. ಜೈ RCB. ಯಾರೇ ಆಗ್ಬಿಟ್ಟೈತೆ. ನೋಡಿ, ದಿಸ್ ಇಸ್ ಬಾರಕಮಾನ್. ದಿಸ್ ವಾಸ್ ಬಿಲ್ಟ್ ಬೈ ಅಲಿ ಆದಿಲ್ ಶಾ. ಬಿಲ್ಟ್ ಅಂದ್ರೆ ಅರ್ಧಂಬರ್ಧ ಕಟ್ಟಿದ್ದು. ಹಿ ವಾಸ್ ಅನೇಬಲ್ ಟು ಕಂಪ್ಲೀಟ್ಲಿ ಕನ್ಸ್ಟ್ರಕ್ಟ್ ದಿಸ್. 12 ಆರ್ಚಸ್ಸು ವರ್ಟಿಕಲಿ ಮತ್ತೆ ಹಾರಿಜಾಂಟಲಿ ಕಟ್ಟೋ ಪ್ಲಾನ್ ಅಲ್ಲಿ ಇದ್ದಿದ್ದು. ಆಮೇಲೆ ಅವನು ಸತ್ತೋದ, ಅದರಿಂದ ಅರ್ಧಂಬರ್ಧಕ್ಕೆ ನಿಂತೋಯ್ತು. ನೆಕ್ಸ್ಟ್ ಏನು ಕತೆ ಅಂದರೆ, ಇದು ಬಿಕಾಸ್ ಆಫ್ ದಿಸ್ ಇನಾರ್ಮಸ್ ವೆಲ್ತ್ ಇನ್ ಬಿಜಾಪುರ್ ಸುಲ್ತಾನೇಟ್ ಪೀರಿಯಡ್, ಮೊಘಲ್ಸ್ ಇವ್ರನ್ನ ಉಡಾಯಿಸಿದ್ರು ಅಷ್ಟೇ. ಫಸ್ಟ್ ಅಕ್ಬರ್ ನೋಡ್ದ, ಆ್ಯಂಡ್ ಹಿ ವಾಸ್ ಲೀಸ್ಟ್ ಬಾದರ್ಡ್ ಅಬೌಟ್ ದ ಸದರ್ನ್ ಡೈನಾಸ್ಟೀಸ್ ಆರ್ ಸದರ್ನ್ ಕಿಂಗ್ಡಮ್ಸ್. ಸೊ ಹಿ ಲೆಫ್ಟ್ ದೆಮ್ ಅಲೋನ್. ನೆಕ್ಸ್ಟ್ ಹಿಸ್ ಸನ್ ಬಂದ, ಅಂದರೆ ಗ್ರೇಟರ್ ಗ್ರ್ಯಾಂಡ್ ಸನ್ ಬಂದ, ಔರಂಗಜೇಬ್ ಉಡಾಯಿಸ್ಬಿಟ್ಟ ಎಲ್ಲರನ್ನೂ. ದ ಲಾಸ್ಟ್ ಬಿಜಾಪುರ್ ಸುಲ್ತಾನೇಟ್ ವಾಸ್ ಹೆಲ್ಡ್ ಕ್ಯಾಪ್ಟಿವ್ ಅಂಡರ್ ಔರಂಗಜೇಬ್ ರೂಲ್. ಅಲ್ಲಿ thus ending Bijapur Sultanate era. So Barakamman last, and we are ending Bijapur here. That's all.